ಸೊ ಸೌಜನ್ಯ ಪ್ರಕರಣದ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಅಂತ ಕೇಳಿದ್ರಲ್ಲ. ಸೊ ಇಲ್ಲಿವರೆಗೆ ನನ್ನ ಯುದ್ಧ ಸೌಜನ್ಯ ಹೋರಾಟಗಾರರ ವಿರುದ್ಧ ಆಗಿತ್ತು. ಯಾಕಂದರೆ ನಾನು ವೈಯಕ್ತಿಕ ತೇಜೋವಧೆ ಮಾಡೋದ್ರಿಂದ ಒಬ್ಬೊಬ್ಬರಿಗೆ ಕೌಂಟರ್ ಕೊಡ್ತಾ ಬಂದೆ. ಬಟ್ ಸೌಜನ್ಯ ಪ್ರಕರಣದಿಂದ ಯಾವತ್ತೂ ನಾನು ಹಿಂದೆ ಸರಿದಿದ್ದೀನಿ ಅಂತ ಎಲ್ಲಿಯೂ ಹೇಳಿಲ್ಲ. ನಾನು ಈ ಹೋರಾಟಕ್ಕೆ ಬಂದಿರೋದೇ ಸೆಪ್ಟೆಂಬರ್ 5, 2023ರಲ್ಲಿ ಏಕಾಂಗಿಯಾಗಿ ಒಂದು ಫೇಸ್ಬುಕ್ಕಲ್ಲಿ ನನ್ನ ವಾಯ್ಸ್ ರೈಸ್ ಮಾಡ್ತಾ ಬಂದೆ. 26,000 ಫಾಲೋವರ್ಸ್ ಇರುವ ಫೇಸ್ಬುಕ್ಕಲ್ಲಿ ನನಗೆ ಬಹಳಷ್ಟು ಅಭಿಮಾನಿಗಳಿದ್ದರು. ನನಗೆ ಸಪೋರ್ಟ್ ಮಾಡಿದರು. ಮತ್ತು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಆಯಿತು. ಮತ್ತು ನಮಗೆ ಪ್ರತಿಭಟನೆಗಳು ಸ್ಟಾರ್ಟ್ ಆಯಿತು. ಡೆಲ್ಲಿವರೆಗೆ ಹೋದೆ. ಕೇಸ್ಗಳನ್ನು ಹಾಕ್ಕೊಂಡೆ. ಕೇಸ್ ಎದುರಿಸಿ ಈಗ ಕೋರ್ಟಲ್ಲಿದೆ ತುಂಬ ಪ್ರಕರಣಗಳು. ಸೊ ಎಲ್ಲರೂ ಕೇಳ್ತಾಯಿದ್ದ ಒಂದು ಕ್ವಶನು, ಸೌಜನ್ಯ ನಿಮ್ಗೆ ಏನಾಗಬೇಕು, ಯಾಕೆ ಇಷ್ಟು ಹಚ್ಕೊಂಡಿದ್ದೀರಾ ಅಂತ. ನನಗೆ ಮಾತ್ರ ಅಲ್ಲ, ಬಹಳಷ್ಟು ಹೋರಾಟಗಾರರಿಗೆ ಅದು ಹೋರಾಟ ಗೆಲ್ದು ತನ್ನೊಂದು ಶಕ್ತಿ. ಅದು ನಾನು ಯಾವತ್ತೂ ಹೇಳಿದ್ದೀನಿ, ಸೌಜನ್ಯ ದೇವಿ ಅಂತ ನಾನು ಒಪ್ಪಲ್ಲ, ಬಟ್ ಅದೊಂದು ಶಕ್ತಿ. ಕೋಟ್ಯಾಂತರ ಜನರ ಮನಸ್ಸಿಗೆ ಕಾಡಿದ ಒಂದು ಕೋಟ್ಯಾಂತರ ಜನರ ಮನೆಯ ಮಗಳಾಗಿ ಅವಳು ಇಂದು ನೆಲೆಸಿದ್ದಾಳೆ. ಸೊ ಅವಳು ಸಾಧಾರಣ ಹೆಣ್ಣಲ್ಲ ಅಂತ ನಾನು ಯಾವತ್ತೂ ಹೇಳಿದ್ದೀನಿ. ಯಾಕಂದರೆ ಪ್ರತಿ ಪೊಲೀಸ್ ಸ್ಟೇಷನಿಗೆ ಹೋಗುವಾಗಲೂ ನಂಗೆ ಕೇಳೋದು, ನಿಮ್ಮ ಇಷ್ಟೆಲ್ಲ ಯಾಕೆ ಕೇಸ್ಗಳು ಹಾಕ್ಕೊಂಡಿದ್ದೀರಾ, ಸೌಜನ್ಯ ನಿಮಗೆ ಸಂಬಂಧಿಗಳಂತ. ಅಲ್ಲ, ಅವರಿಗೂ ನನಗೂ ಯಾವುದೇ ಕನೆಕ್ಷನ್ ಇರಲಿಲ್ಲ. ಯಾವುದೊಂದು ಶಕ್ತಿ ನನ್ನ ಎಳ್ದು ತಂದಿತ್ತು, ನಿದ್ದೆ ಬರದಂಗೆ ಮಾಡಿತ್ತು, ನಿದ್ದೆ ಕೆಡಿಸಿತ್ತು. ಅದರ ಬಗ್ಗೆ ವಾಯ್ಸ್ ರೈಸ್ ಮಾಡ್ತಾ ಬಂದೆ. ಯಾರು ಆಪೋಸಿಟ್ ಆರೋಪಿಗಳಿದ್ದಾರೋ, ಶಂಕಿತ ಆರೋಪಿಗಳು ಅಂತ ಹೇಳಕ್ತಲ್ಲ, ಅವರ ಎಗೇನ್ಸ್ಟ್ ವಾಯ್ಸ್ ರೈಸ್ ಮಾಡ್ತಾ ಬಂದೆ. ಸ್ಲೋಲಿ ನಾನು ಪ್ರತಿಭಟನೆಗಳಿಗೆ ಹೋದೆ, ದೆಹಲಿ ತನಕ ಹೋದೆ. ಅಲ್ಲಿವರೆಗೂ ಶಕ್ತವಾಗಿ ನಿಂತ್ಕೊಂಡೆ. ಸ್ವಲ್ಪ ವೈಯಕ್ತಿಕ ಕಾರಣಗಳಿಂದ ನನಗೆ ಆದ ತೊಂದರೆಗಳಿಂದ ಹಿಂದೆ ಸರಿಬೇಕು ಅನ್ನಿಸಿದಾಗ ನನ್ನ ಮೇಲೆ ವೈಯಕ್ತಿಕ ತೇಜೋವಧೆ ಆಗುತ್ತೆ. ಅವರು ಡೀಲ್ ಆಗಿದ್ದಾಳೆ ಡಿ ಗ್ಯಾಂಗ್ ಜೊತೆ, ಧರ್ಮಸ್ಥಳ ಗ್ಯಾಂಗ್ ಜೊತೆ. ಖಂಡಿತ ಇಲ್ಲ, ಆಗುವುದೂ ಇಲ್ಲ. ನನ್ನ ಹೋರಾಟ ನಾನು ಮುಂದುವರಿಸ್ತೀನಿ. ಆದರೆ ಇನ್ ಬಿಟ್ವೀನ್ ನನಗೆ ಬಂದ ತೊಂದರೆಗಳು ಹೋರಾಟಗಾರರಿಂದಲೇ, ಈ ಸೌಜನ್ಯ ಹೆಣ್ಣಿಗೋಸ್ಕರ ನ್ಯಾಯ ಅಂತ ಹೇಳುವ ಹೋರಾಟಗಾರರಿಂದಲೇ ಆದ ವೈಯಕ್ತಿಕ ತೇಜೋವಧೆಗಳು. ಅದನ್ನೆಲ್ಲ ಮೆಟ್ಟಿ ನಿಂತೆ ಮತ್ತು ಮಾತಾಡ್ತೀನಿ ಸೌಜನ್ಯ ಬಗ್ಗೆ ಅಂತ ಹೇಳಿದೆ. ಯಾಕಂದರೆ ನಾನು ಈ ವಿಷಯದಲ್ಲಿ ಪ್ರಶ್ನಕರ ಒಂದು ಮಾತನ್ನು ನನಗೆ ನೆನಪಾಗಬೇಕು. ಸೌಜನ್ಯನ ತಾಯಿ ಬೇಡ ಅಂದ್ರೂ ನಾನು ಸೌಜನ್ಯ ವಿಚಾರ ಬಿಡಲ್ಲ ಅಂತ. ಇದೇ ನಿಲುವು ನನ್ನದು. ಯಾಕಂದ್ರೆ ಒಂದು ಪ್ರಸಾದಕನ ಧ್ವನಿ ನೋಡಿನೇ ನಾನು ಇದಕ್ಕೆ ಬಂದಿರೋದು. ನಾನು ಅವರಲ್ಲಿ ಒಂದು ಗಟ್ಟಿಯಾದ ಧ್ವನಿಯನ್ನು ನೋಡಿದೆ. ಸೊ ಅದಕ್ಕೆ ಸಪೋರ್ಟಿವ್ ಆಗಿ ನಿಲ್ಲಬೇಕು ಅಂತ ನನ್ನ ವಿಚಾರದಲ್ಲಿ ನನಗಿತ್ತು. ಆದರೆ ನನ್ನ ವೈಯಕ್ತಿಕ ಸಮಸ್ಯೆಗಳು ಜಾಸ್ತಿ ಆಗಿದ್ದರಿಂದ ತಾತ್ಕಾಲಿಕವಾಗಿ ಹೊರಗೆ ಬರ್ತೀನಿ. ನನಗೆ ಬಹಳಷ್ಟು ಕಾನ್ಸಂಟ್ರೇಟ್ ನನ್ನ ವೃತ್ತಿಯಲ್ಲಿ ಮಾಡಲಿಕ್ಕಿದೆ. ನನ್ನ ಫ್ಯಾಮಿಲಿ ಇಂಪಾರ್ಟೆಂಟ್ ನನಗೆ. ಅದು ಬಿಟ್ಟರೆ ಸೌಜನ್ಯ ವಿಚಾರ ಅಂತ ಹೇಳಿಕೊಂಡು ನಾನು ಹೊರಗೆ ಬಂದಾಗ ನನಗೆ ತುಂಬ ತೊಂದರೆ ಆಯಿತು. ಆ ಒಂದು ಗ್ಯಾಪಲ್ಲಿ ಈಗಲೂ ಎದುರಿಸ್ತಾ ಇದ್ದೀನಿ. ನಿನ್ನೇನು ಇವತ್ತು ಎಲ್ಲ ಇದೆ. ಇನ್ನು ತುಂಬ ದೊಡ್ಡ ಹೋರಾಟಗಾರರ ಎಗೇನ್ಸ್ಟ್ ಮಾಡಲಿಕ್ಕಿದೆ. ಸೊ ಈ ನಡುವೆ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಒಂದು ಮಹತ್ತರವಾದ ಬೆಳವಣಿಗೆ ಆಗುತ್ತೆ. ಇಲ್ಲಿವರೆಗೆ ಎಲ್ಲರ ಕ್ವಶನ್, ನೀವು ಯಾಕೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇಲ್ಲ ಅಂತ ನನ್ನ ಮನಸ್ಸಲ್ಲಿ ಹಲವು ಸಾರಿ ಬಂದಿದ್ದು. ಹೈಕೋರ್ಟಲ್ಲಿ ನ್ಯಾಯ ಸಿಗುತ್ತಿದೆ, ಮುಂದಿನ ಇದು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದಲ್ಲ ಅಂತ. ಅಂತೂ ಸುಪ್ರೀಂ ಕೋರ್ಟಿಗೆ ಹೋಗಿದೆ. ಸುಪ್ರೀಂ ಕೋರ್ಟಲ್ಲಿ ಒಂದು ಮಹತ್ತರವಾದ ಬೆಳವಣಿಗೆನೂ ಆಗಿದೆ. ನನಗೆ ತುಂಬ ನಿರೀಕ್ಷೆ ಇತ್ತು ಸುಪ್ರೀಂ ಕೋರ್ಟಲ್ಲಿ ನ್ಯಾಯ ಸಿಗುತ್ತೆ ಅಂತ. ಸಿಗುತ್ತೆ, ಏನೋ ಒಂದು ರೀತಿಯಲ್ಲಿ ಸಿಗುತ್ತೆ. ಕಾನೂನು ಪ್ರಕಾರ ಅತ್ಯಾಚಾರಿಯನ್ನು ಜನರ ಮುಂದೆ ತರಲಿಕ್ಕೆ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಆದರೆ ಈ ಹಿಂದೆ ನಾನು ಹೇಳಿದ್ದೆ, ಪ್ರತಿ ಕ್ಷಣನೂ ಅತ್ಯಾಚಾರಿ ಆ ಭಯದಿಂದ ಸಾಯ್ತಾ ಇರೋದೇ ಅವನಿಗೆ ದೊಡ್ಡ ಶಿಕ್ಷೆ ಅಂತ. ಅದು ಯಾರೇ ಆಗಿರಲಿ, ನಾವು ಶಂಕಿತ ಆರೋಪಿಗಳು ಅಂತ ಹೇಳುವ ಪ್ರಭಾವಿ ವ್ಯಕ್ತಿಗಳೇ ಆಗಿರಲಿ, ಅಲ್ಲಂದರೆ ಈ ಡಿ ಗ್ಯಾಂಗ್ನವ್ರು ಹೇಳುವ ಸಂತೋಷ್ ರಾವೇ ಆಗಿರಲಿ, ಅವನು ಒಂದು ವೇಳೆ ತಪ್ಪು ಮಾಡಿದರೆ ತಪ್ಪು ಶಿಕ್ಷೆ ಅನುಭವಿಸಲೇಬೇಕು. ಕಾನೂನಿನ ಕಣ್ಣಿನಲ್ಲಿ ಹಿಂದೆ ಹೋದ್ರೂ ದೇವರ ಕೋರ್ಟಲ್ಲಿ ಅವನಿಗೆ ಶಿಕ್ಷೆ ಆಗುತ್ತೆ. ಪ್ರತಿ ಕ್ಷಣ ಅವನು ಶಿಕ್ಷೆ ಅನುಭವಿಸದೆ ಅತ್ಯಾಚಾರಿಗೆ ದೊಡ್ಡ ಶಿಕ್ಷೆ ಅಂತ ನಾನು ಹೇಳಿದೆ. ಸೊ ನಾನು ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡ್ತೀನಿ. ತಾಯಿ ಕುಸುಮಾವತಿ ಬೇಡ ಅಂದ್ರೂ ನಾನು ಮಾತಾಡ್ತೀನಿ. ಯಾಕಂದರೆ ಅದೊಂದು ಇಂಟರ್ನ್ಯಾಷನಲ್ ಇಶ್ಯೂ ಆಗಿದೆ. ಸೊ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ನಮಗೆ ರಕ್ಷಣೆ ಬೇಕೇ ಬೇಕು. ಅತ್ಯಾಚಾರ ಎಂಬುದು ಬಡತನಕ್ಕಿಂತಲೂ ದೊಡ್ಡ ಪಿಡುಗು ಅಂತ ನಾನು ಹಿಂದೆ ಹೇಳಿದ್ದೆ. ತುಂಬ ಕಷ್ಟ ಇದೆ. ಯಾಕಂದರೆ ನಮ್ಮ ಮನೆಯಲ್ಲಿರೋ ಹೆಣ್ಣು ಮಕ್ಕಳ ಭವಿಷ್ಯವನ್ನು ಆಲೋಚನೆ ಮಾಡುವಾಗ ತುಂಬ ಕಷ್ಟ ಅನಿಸ್ತದೆ ನಮಗೆ, ಮುಂದೆ ಈ ಮಕ್ಕಳ ಗತಿ ಏನೋ. ಯಾಕಂದರೆ ನೋಡಿ, ಈ ಒಂದು ವಿಷಯದಲ್ಲಿ ನಮಗೆ ದೇವರಲ್ಲೇ ಬೇಡ್ಕೊಳ್ಳಿಕ್ಕಾಗುತ್ತೆ. ಈಗ ವೃತ್ತಿಯಲ್ಲಿ ಆದ್ರೂ ನಮ್ಮ ಮನೆ ಬಿಟ್ಟು ಮಕ್ಕಳನ್ನು ಹೊರಗೆ ಕಳಿಸ್ತೀವಿ, ಆ ಸಿಟಿಗೆ ಹೋಗ್ತಾರೆ, ಎಲ್ಲೆಲ್ಲೋ ಓದ್ತಾರೆ ಮಕ್ಕಳು. ದೇವರೇ ಕಾಪಾಡಬೇಕು ನಮ್ಮ ಮಕ್ಕಳನ್ನು ಅಂತ ದೇವ್ರ ಮೇಲೆ ಭಾರ ಹಾಕ್ತೀವಿ. ಯಾಕಂದರೆ ಹೆಣ್ಣು ಮಕ್ಕಳು ಎಷ್ಟು ಜಾಗ್ರತೆ ಮಾಡಿದರೂ ಇದರಿಂದ ತುಂಬ ನೋವು ಅನುಭವಿಸ್ತಾರೆ. ಸೊ ನಾವು ಆಗೋಷ್ಟು ನಾವು ಕೇರ್ ಮಾಡ್ಬೋದು. ಮತ್ತು ಕೆಲವೊಂದು ವಿಚಾರಗಳಿಗೆ ನಮ್ಮ ಕೈಯಲ್ಲಿ ಇರಲ್ಲ. ಸೊ ಇವತ್ತು ಒಂದು ಮಹತ್ತರವಾದ ಬೆಳವಣಿಗೆ ಆಗಿದೆ ಸುಪ್ರೀಂ ಕೋರ್ಟಲ್ಲಿ. ಒಳ್ಳೆಯದಾಗಲಿ. ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅಂತಲೇ ನಾನು ಬಂದಿರೋದು. ನಾನು ಯಾವತ್ತೂ ಅದರಿಂದ ಹಿಂದೆ ಸರಿಯೋದು ಇಲ್ಲ. ವೈಯಕ್ತಿಕವಾಗಿ ಅದೇ ಯಾವ ಗುಂಪಿನ ಕಡೆಯೂ ಸೇರಲ್ಲ. ನನ್ನ ವೈಯಕ್ತಿಕವಾದ ಧ್ವನಿಯನ್ನು ನಾನು ಎತ್ತುತ್ತಾ ಇರ್ತೀನಿ. ಆದರೆ ಆ ನಾಯಕತ್ವ ವಹಿಸ್ಕೊಂಡ ನಾಯಕರ ಜೊತೆ ಆದ ಭಿನ್ನಾಭಿಪ್ರಾಯಗಳು ನಾನು ಹೊರಗೆ ಬರಬೇಕಾಗಿ ಬಂತು. ಹಾಗಂತ ನಾನು ಡಿ ಗ್ಯಾಂಗ್ ಧರ್ಮಸ್ಥಳದ ಗ್ಯಾಂಗ್ ಯಾವತ್ತೂ ಸೇರಿಕೊಂಡಿಲ್ಲ. ಅವರದ್ದು ನೋಡ್ತಾ ಇದ್ದೀನಿ, ಇವರದ್ದೇನು ತಪ್ಪಿದೆ, ಇವರು ಏನು ಮಾಡ್ತಾಯಿದ್ದಾರೆ, ಯಾವ ಥರ ಹೋರಾಟ ಆಗ್ತಿದೆ ಎಲ್ಲ ನೋಡ್ತಾ ಇದ್ದೀನಿ. ಸೊ
ಸೊ ನೀವು ಯಾಕೆ ಹೋರಾಟಕ್ಕೆ ಬನ್ನಿ ಅಂತ ಹೇಳಿದ್ರೆ ಖಂಡಿತ ಇಲ್ಲ, ನಾನು ಬಿ ಗ್ಯಾಂಗ್ ಇನ್ನೂ ಬರಲ್ಲ, ಅಲ್ಲಿಂದ ಹೊರಗೆ ಬಂದಾಯಿತು. ಇನ್ನು ಹೋರಾಟ ನಡೆಯುವುದೂ ಇಲ್ಲ, ಪ್ರತಿಭಟನೆಗಳು ಹೋರಾಟಗಳು ಏನೂ ನಡೆಯಲ್ಲ. ಏನಿದ್ರೂ ಕಾನೂನಾತ್ಮಕ ಹೋರಾಟ ಸುಪ್ರೀಂ ಕೋರ್ಟಲ್ಲಷ್ಟೇ. ಅದಕ್ಕೋಸ್ಕರ ಕಾಯೋಣ. ನಾವು ಇಷ್ಟು ವರ್ಷದಿಂದ ನಿರಂತರ ಬೇಡುವ ಪ್ರಾರ್ಥನೆಗಳು ಮುಂದುವರಿಯಲಿ, ಸೌಜನ್ಯನಿಗೆ ಆದಷ್ಟು ಬೇಗ ನ್ಯಾಯ ಸಿಗಲಿ.